ಮತ್ತೆ ಅದೇ ಬಂದಿತ್ತು. ಈಗ ಏನು ಬರುತ್ತಾ ಅಂತ ಕೇಳಿದ್ರಲ್ಲ, ಏನು ಬರೋದಿಲ್ಲ ಅಂತ ಹೇಳಿದ್ರಲ್ಲ, ಹಾಗಾಯ್ತು. ಅದೇ ಉತ್ತರ ಕೊಡ್ತಾರೆ. ಇಷ್ಟೆಲ್ಲ ನಡೆದ ಮೇಲೆ ಆಗ ಅವರು ಪಂಚಮ ರಾಜನ್ಯ ಬಂಧು. ನೋಡಿ, ಬ್ರಹ್ಮ ಬಂಧು ಪದ ಕೇಳಿದ್ದಾರೆ. ರಾಜನ್ಯ ಬಂಧು ಅಂದ್ರೆ ಕ್ಷತ್ರ ಬಂಧು ಅಂತ. ಅಂದ್ರೆ ಕ್ಷತ್ರಿಯ ಸಂಸ್ಕಾರಗಳಾಗಿಲ್ಲ, ಅದಕ್ಕೇನಲ್ಲ ಕ್ಷತ್ರಿಯ ಅಲ್ಲ, ಬಟ್ ಜಾತಿಯಲ್ಲಿ ಹುಟ್ಟಿದ್ದಾರೆ. ಕ್ಷತ್ರ ಬಂಧು, ಬ್ರಹ್ಮ ಬಂಧುಗಳಂದ್ರೆ ಬ್ರಾಹ್ಮಣ ರಿಲೇಟಿವ್ಸ್ ಅಷ್ಟೇ. ಇವನು ಬ್ರಾಹ್ಮಣ ಅಲ್ಲ, ರಿಲೇಟಿವ್ಸ್ ಬ್ರಾಹ್ಮಣರು ಅಷ್ಟೇ. ಕಳ್ಕೊಂಡ್ಬಿಟ್ಟಿದ್ದಾನೆ ಬ್ರಾಹ್ಮಣ್ಯ. ಅದಕ್ಕೆ ರಾಜನ್ಯ ಬಂಧು ಅಂತ ಪದ ಉಪಯೋಗಿಸ್ತಾರೆ. ಅದೇ ರೀತಿ ವೈಶ್ಯ ಬಂಧು ಆಗ್ತಾರೆ. ರಾಜನ್ಯ ಬಂಧು ಪ್ರಶ್ನಾನ ಪ್ರಾಕ್ಷಿ ತೇಷಾಂ ನೈಕಂ ಚ ನಾಶಕಂ. ಇದಿಷ್ಟು ನನ್ನ ಕಥೆ ಹೇಳ್ತಿ. ಇಷ್ಟೆಲ್ಲ ಆಯ್ತು. 5 ಪ್ರಶ್ನೆ ಕೇಳಿದ್ರು, ಒಂದು ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಬರಲೇ ಇಲ್ಲ ನನಗೆ ಅಂತೆ. ಒಂದು ಉತ್ತರ ಕೊಡ್ಲಿಕ್ಕೆ ಬರಲಿಲ್ಲ. ದಯವಿಟ್ಟು ಉತ್ತರ ಹೇಳಿಕೊಡಿ ಅಂತ ಕೇಳ್ತಾರೆ. ಪರೀಕ್ಷೆಯಲ್ಲಿ 6 ಕ್ವಶನ್ ಕೇಳೋ ಅಭ್ಯಾಸ ಇದ್ದಾಗ ಇಲ್ಲಿ 5 ಕ್ವಶನ್. ನಾಶಕಂ ವಕ್ತುಮಿತಿ ಹೋವಾಚ ಯಥಾ ಮಾಂ ತ್ವಂ ತಾತ ಏತಾನ್ ಅವಧೋ ಯಥಾ ಅಹಮೇಷಾಂ ನೈಕಂಚ ನವೇದಂ ನವೇದ ಯದಿ ಅಹಂ ಇಮಾನ್ ಅವೇದಿಷ್ಯಂ ಕಥಂ ತೇ ನಾವಕ್ಷ್ಯಮಿತಿ. ಅವಾಗ ಆತ ಹೇಳ್ತಾನೆ, ಇಲ್ಲ ನನಗೂ ಗೊತ್ತಿಲ್ಲ ಅಂತ ಅವ್ರು ಹೇಳಿ. ಇದು ಬಂದು ಪ್ರಶ್ನೆ ಕೇಳಬೇಕಾದ್ರೆ ಈ ರೀತಿ ಪ್ರಶ್ನೆ ಕೇಳಿದ್ರು, ಒಂದು ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕೆ ನೀವು ಉತ್ತರ ಕೊಡಿದ್ರೆ ನನಗೂ ಉತ್ತರ ಗೊತ್ತಿಲ್ಲ ಅಂತ ಅವ್ರು ಹೇಳಿ. ಇಲ್ಲೆಲ್ಲ ಏನ್ ತೋರಿಸುತ್ತೆ ಕಥೆಗಳಿಂದ? ಗೊತ್ತಿಲ್ಲದವ್ರು ಕೇಳಿದಾಗ ಹೇಳಬೇಕು, ಅದು ನಮಗೂ ಗೊತ್ತಿಲ್ಲದೆ ಏನ್ ಮಾಡ್ಬೇಕು ಅಂತ ಮುಂದಿನ ಪ್ರಶ್ನೆ. ಅವಾಗ ವ್ಯವಸ್ಥೆ ಮಾಡ್ಬೇಕಾದ್ರೆ ವ್ಯವಸ್ಥೆ ಮಾಡದೆ ಹೋದ್ರೆ ತಪ್ಪಾಗುತ್ತೆ. ಅದೇ ಜ್ಞಾನ ಬೆಳೆಯೋದೇ ಆವಾಗ. ತಿಳ್ಕೊಂಡು ಮುಂದಿನ ಸಲ ಉತ್ತರ ಕೊಡಕ್ ಬಂದ್ಬಿಡುತ್ತೆ. ಈಗ ಗೊತ್ತಿಲ್ಲ, ಹೌದಲ್ಲ, ಈಗ ಗೊತ್ತಾಯ್ತು. ನೆಕ್ಸ್ಟ್ ಟೈಮ್ ಬಂದಾಗ ಗೊತ್ತಾಗ್ಬಿಡತ್ತೆ. ಗೊತ್ತಿಲ್ಲ ಅಂತ ಹಾಗೆ ಗೊತ್ತ ಎಂದು ಗೊತ್ತೇ ಆಗೋದಿಲ್ಲ. ಗೊತ್ತು ಮಾಡ್ಕೊಂಡು ಪ್ರಯತ್ನ ಪಡ್ಬೇಕು ಯಾವಾಗ. ಅದನ್ನ ಹೇಳ್ತಾರೆ. ಅವ ಏನ್ ಮಾಡಿದ್ರಾಗ ಎಲ್ಲರೂ ಸೇರಿಬಿಟ್ಟು ಸಹ ಗೌತಮ ರಾಜ್ಞೋ ಅಧರ್ಮಮೇ ಅಲ್ಲ ಅರ್ಧಮೇಯಾಯ ತಸ್ಮೈಹ ಪ್ರಾಪ್ತಾಯ ಅರ್ಹಾಂಚಕಾರ ನ ಸಹ ಪ್ರಾತಃ ಭಾಗ ಸಭಾಗ ಉದೇಯಾಯಂ ತಂ ಹೋವಾಚ ಮಾನುಷ್ಯಸ್ಯ ಭಗವನ್ ಗೌತಮ ವಿತ್ತಸ್ಯ ವರಂ ವೃಣೀಥಾ ಇತಿ ಸಹೋವಾಚ ತವೈವ ರಾಜನ್ ಮಾನುಷಂ ವಿತ್ತಂ ಯಾಮೇವ ಕುಮಾರಸ್ಯ ಅಂತೆ ವಾಚಂ ಅಭಾಷಥ ತಾಮೇವ ಮೇ ಬ್ರೂಹೀತಿ ಸಹ ಕೃಚ್ಛ್ರೀ ಬಭೂವ ತಮ್ಮ ಚಿರಂ ವಸ ಇತಿ ಆಜ್ಞಾಪಯಾಂಚಕ್ರ ತಂ ಹೋವಾಚ ಯಥಾಮಾ ತ್ವಂ ಗೌತಮಾತ್ ಅವದಃ ಯಥೇಯಂ ನ ಪ್ರಾಕ್ ತತ್ತಃ ಪುರಾ ವಿದ್ಯಾ ಬ್ರಾಹ್ಮಣಾನ್ ಅಗಚ್ಚತಿ ತಸ್ಮಾತ್ ಸರ್ವೇಷು ಲೋಕೇಶು ಕ್ಷತ್ರಸ್ಯ ವೈ ಪ್ರಶಾಸನ ಬಹುತಿ ತಸ್ಮೈ ಹೋವಾಚ ಅಸೌವಾವ ಲೋಕೋ ಗೌತಮ ಅಗ್ನಿ. ಇಷ್ಟು ಮುನ್ನೊಬ್ಬರು ಹೋಗ್ತಾರೆ, ಕೇಳ್ತಾರೆ. ಈ ಪ್ರಸಂಗ ಈಗ ಬಂದಿದೆ. ಅವ್ರು ಹೇಳೋರು ಏನ್ ಮಾಡಿದ್ರು ಗೊತ್ತ? ನಾನು ಬರ್ತೇನೆ ಬಾ, ಜೊತೆ ಹೋಗೋಣ ಕರ್ಕೊಂಡು ಹೋಗ್ತಾರೆ. ಅವ್ರನ್ನ ಕೇಳೋಂತ ಅಷ್ಟೇ ಕಲ್ಸೋದಿಲ್ಲ. ಬಾ, ನಾ ಇಬ್ರು ಕಲ್ತ್ಕೊಂಡು, ನನಗೂ ಗೊತ್ತಿಲ್ಲಲ್ಲ, ಇಬ್ರು ತಿಳ್ಕೊಂಡಾಗತ್ತೆ, ಹೋಗೋಣ ಅಂದ್ರೆ. ಇದು ಕಥೆ ಕೇಳಿದಾಗ ಜ್ಞಾನ ಹೇಗೆ ಬೆಳೆಸ್ಬೇಕು ಗೊತ್ತಾಯ್ತಾ? ಬರೀ ಗೊತ್ತಿಲ್ಲ ಅಂತ ಉತ್ತರ ಆಗಬಾರ್ದು, ಅಥವಾ ಗೊತ್ತಿದೆ ಅಂತನೂ ಆಗಬಾರ್ದು. ಗೊತ್ತಿಲ್ಲ ಅಂತ ಒಪ್ಪಿಕೊಂಡು ಪ್ರಯತ್ನ ಪಟ್ಟು ಹೋಗಿ ಅವ್ರಿಗೆ ಬರದೆ ಹೋದ್ರೆ ಇವರೇ ಜೊತೆ ಹೋಗ್ಬೇಕು. ಅವರು ಉತ್ತರ ಕೊಡ್ಲಕ್ ಆಗೋದಿಲ್ಲ, ತಾವು ಜೊತೆ ಬರಬೇಕು. ಎಲ್ಲಿಗೆ ಹೋಗ್ತಾರೆ? ಅವ್ರಿಗೆ ಉತ್ತರ ಗೊತ್ತಿಲ್ಲ. ಸಾರಿಸ ನೋಡಿ, ಇವ್ರಿಗೆ ಉತ್ತರ ಗೊತ್ತಿಲ್ಲ, ಆತನಿಗೆ ಉತ್ತರ ಗೊತ್ತಿಲ್ಲ, ಬಟ್ ಯಾರದ್ದು ಕೊಡ್ತಾರೆ ಅಂತ ಗೊತ್ತಿದೆ. ಇದು ಇಂಪಾರ್ಟೆಂಟ್. ಯಾರು ಕೊಡ್ತಾರೆ? ನಾವೇನು ಗೋಲ್ಡ್ ತಗೊಳ್ಬೇಕಾಗಿಲ್ಲ. ಯಾರೋ ಗೋಲ್ಡ್ ಬಗ್ಗೆ ನನ್ನ ಅಂಗಡಿ ಇದೆ ಅಂತ ಹೇಳಕ್ ಬರುತ್ತಲ್ಲ, ಒಳ್ಳೆ ಅಂಗಡಿ ರಿಲಯಬಲ್ ತಗೊಳ್ಳಿ ಅಂತ ಹೇಳಿ, ಆ ತರ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಪ್ರಶ್ನೆ ಕೇಳ್ತಾರೆ. ಪ್ರಶ್ನೆ ಕೇಳೋ ರೀತಿಯಲ್ಲೂ ಹೇಳ್ತಾರೆ. ಇಸ್ ಅವ್ರ ಬ್ಯಾಕ್ ಗ್ರೌಂಡ್ ಅಂತ ಹೇಳ್ತಾರೆ. ಇಷ್ಟೆಲ್ಲ ಸಮಸ್ಯೆಗಳು ಬಂದಿದ್ದೇವೆ ನಾವೀಗ, ನೀವು ಅದನ್ನ ಪರಿಹಾರ ಮಾಡಬೇಕು. ಆಗ ಅವ್ರಿಗೆ ಏನಾಗತ್ತಾಗ ಯಾವ್ದೋ ಮುಹೂರ್ತ ಕೇಳಕ್ ಬರ್ತಾರೆ. ಬಾ ಅಂತೆಲ್ಲ, ನಾಳೆನೇ ಅರ್ಜೆಂಟು. ಅವಾಗ ತಕ್ಷಣ ಉತ್ತರ ಕೊಡ್ತಾರೆ. ಟೈಮ್ ಇದ್ದಾಗ ಆಯ್ತು ಆಮೇಲೆ ನೋಡೋಣ ಅಂತ ಹೇಳ್ಬೋದು. ಇದೆಲ್ಲ ತಿಳಿಸ್ತಕ್ಕೆ ಇದು ಹೇಳ್ತಾರೆ. ಅದೆಲ್ಲ ವಿಷಯ ಆಚಾರ್ಯನೂ ಬರೆಯೋದಿಲ್ಲ, ಯಾಕೆಲ್ಲ ಕಥೆ ಹಾಗೆ ಅರ್ಥ ಆಗುತ್ತೆ. ಯಾರತ್ತ ಏನು ದೋಷ? ಆಗಿನ ಕಾಲಕ್ಕೆ ಗೋತ್ರ ಇರ್ಬೋದು, ಎಲ್ಲಾರು ಹಿಂದಿನ ಕಾಲಕ್ಕೆ ರಾಜ ಮಹಾರಾಜರಿಗೆ ಎಲ್ಲಾ ರೀತಿ ಜಾತಿಯಲ್ಲೂ ಪತ್ನಿಯರಿತ್ತು, ಮಕ್ಕಳು ಇರ್ತಿದ್ರು. ಏನು ತಪ್ಪಲ್ಲ. ಶಿವರಾಜ ಇದ್ದಾನೆ, ಆತನ ಬ್ರಾಹ್ಮಣ ಕ್ಷತ್ರಿಯ. ಕ್ಷತ್ರಿಯ ಮಗ ಯಾರು ಆತನಿಗೆ? ಯಾರು ಕ್ಷತ್ರಿಯ ಮಗ? ವಸುದೇವ, ಗೊತ್ತಾಯ್ತಾ? ವೈಶ್ಯ ಮಗ ಯಾರು? ನಂದಗೋಪ. ಅದಕ್ಕೆ ಅವರಿಬ್ಬರು ಕೂಡ ಏನು ಅಣ್ಣ ತಮ್ಮ. ಅದಕ್ಕೇನೆ ಕೃಷ್ಣ ಅಣ್ಣ, ದುರ್ಗಾ ತಂಗಿ. ಅವ್ರ ಮಕ್ಕಳಾಗಿದ್ದಕ್ಕೆ ಅಣ್ಣ ತಂಗಿ ಅದು. ಗೊತ್ತಾಯ್ತಾ? ಈಗ ಅವ್ರ ಕತೆ ಹೇಳ್ತಿರೋದು, ನಮ್ಮ ಕತೆ ಅಲ್ಲ. ಇರಬಾರ್ದು ಅಂತ ಏನೂ ಇಲ್ಲ. ಅವ್ರಿಗೆ ಗೋತ್ರ ಇಲ್ವೇನು? ಅವ್ರಿಗೆ ಗೋತ್ರ ಇದೆ.
ಈ ರೀತಿ ಹುಟ್ಟಿ ಬಂದ್ರೆ ಬರೋದು. ಬ್ರಾಹ್ಮಣನಿಗೆ ಬ್ರಾಹ್ಮಣ ಸ್ತ್ರೀ, ವೈಶ್ಯ ಸ್ತ್ರೀ, ಕ್ಷತ್ರಿಯ, ವೈಶ್ಯ 4 ಜನದಲ್ಲೂ ಇರ್ಬೋದು. ಆದ್ರೆ ವಿನಾಕಾರಣ ಅಲ್ಲ, ಒಂದು ಪರ್ಪಸ್ಗೆ ಒಂದು ವಂಶ ಬೆಳೆಸ್ಬೇಕಾಗಿರುತ್ತೆ. ಆ ಸಮಯದಲ್ಲಿ ಬೇರೆ ಹೊತ್ತಿನಲ್ಲಿ ಅದೆಲ್ಲ ಇದೆ, ಅವಕಾಶ ಇಲ್ಲ. ಶೂರ ರಾಜ ಒಳ್ಳೆಯ ರಾಜ ಆತ, ಅದಕ್ಕೆ ಇಷ್ಟೆಲ್ಲ ವ್ಯವಸ್ಥೆ. ಶೂದ್ರ ಹೆಂಡತಿ ಇಲ್ಲ ಆತಗೆ. ಯಾರು ಹೇಳಿ? ಅತ್ತ ಮಗಳು ಯಾರು? ಶೂದ್ರ. ಹೆಸರು ವಿದರನ ಹೆಂಡತಿಯಾಗಿ. ವಿದರನ ಹೆಂಡತಿಯಾಗಿದ್ದು ಈಕೆ. ವಿದರನ ಹೆಂಡತಿಯಾಗಿದ್ದು ಶಿವರಾಜನ ಮಗಳೇ. ಒಬ್ಬಳು ಕುಂತಿ ಕೂಡ ಯಾರು? ಶಿವರಾಜನ ಮಗಳೇ. ಅಂದ್ರೆ ಈಗ ಕುಂತಿ ಮತ್ತು ವಿದರನ ಹೆಂಡತಿ ಇಬ್ರು ಏನಾದ್ರು ಅಕ್ಕಂಗಿಯರ. ಈ ಸಂಬಂಧ ಇದೆ, ಆಯ್ತಾ? ಅದೆಲ್ಲ ಮಾಡಿಕೊಟ್ರೆ ಕ್ಲೀನ್ ಆಗಿ ಅರ್ಥ ಆಗತ್ತೆ ಏನಂತ. ಇಲ್ಲ ಹೋದ್ರೆ ವಸುದೇವ ನಂದಗೋಪುರದ ಯಾಕೆ ಬಿಡ್ಬೇಕಾಗಿತ್ತು? ತಮ್ಮ ತಾನೆ ರಕ್ಷಣೆಗೆ ವ್ಯವಸ್ಥೆ ಮಾಡ್ಕೊಂಡು ಅದ್ರೀತ. ಇಷ್ಟ ಆಚಾರ ಅದೆಲ್ಲ ವಿಷಯ ಏನ್ ಉತ್ತರ ಕೊಟ್ಟರು ಬಂದ್ರೆ ಆಚಾರ ಬರೀತಾರೆ. ಉತ್ತರ ಕೊಟ್ಟಿದ್ದು ಕೂಡ ನಮ್ಗೆ ಅರ್ಥ ಆಗಲ್ಲ. ಮತ್ತೆ ಬರೀ ಉತ್ತರ ಕೊಟ್ಟು ಅವ್ರಿಗೆ ಅರ್ಥ ಆಯ್ತು ನಮ್ಗೆ ಅರ್ಥ ಆಗೋದಿಲ್ಲ. ಯಾಕೆ ಬ್ಯಾಕ್ ಗ್ರೌಂಡ್ ಗೊತ್ತಿದೆ. ಇದೆಲ್ಲ ಆಚಾರ ಈಗ ಉತ್ತರ ಹೇಳ್ತೀವಿ. ಏನ್ ಉತ್ತರ ಕೊಟ್ಟು 5 ಪ್ರಶ್ನೆಗೆ 5 ಉತ್ತರ ಬರೀಬೇಕಲ್ಲ. ಈಗ ಏನ್ ಉತ್ತರ ಅಂದ್ರೆ ನಾರಾಯಣಾದಯ ಪಂಚ. ಪಂಚರೂಪಾತ್ಮಕನ ದೈವಕ, ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನ ದೈವಕ, ಪಂಚಮುಖ ಚಕ್ರಾದಿಗಳು ಕಿಂಕರರು ಶ್ರೀಹರಿಗೆ. ಪಂಚವಿಂಶತಿ ತತ್ವ ತರತಮ ಪಂಚಿಕೆಗಳಂಪೆಳೆದ ಭಾವಿ ವಿರಿಂಚಿ ಏನಿಪ ಆನಂದ ತೀರ್ಥರ ನೆನೆವೆ ನರುದಿನವು. ಇದಕ್ಕೆಲ್ಲ ಉತ್ತರ ನೆನಪು ಮಾಡಿಕೊಂಡಾಗ ಪಂಚರೂಪದ ಭಾಷೆ ಬಿಟ್ಟೇ ಹೋಗ್ಬಿಟ್ಟಿತ್ತು ಪೂರ್ತಿಯಾಗಿ. ಗೊತ್ತಿದ್ರೆ ತಾನು ಹೇಳೋದಕ್ಕೆ ಎಲ್ಲ ಹೇಳ್ತಾ ಬರ್ತಾರೆ. ಈ 5 ರೂಪದ ಭಾಷೆ ಭಾರಿ ಶ್ರೇಷ್ಠ. ಅದು ಇದರಲ್ಲ. ಬ್ರಹ್ಮಸೂತ್ರ ಭಾಷ್ಯದ ಬ್ರಹ್ಮಸೂತ್ರದ ಇದೆಯಲ್ಲ, ಅದರಲ್ಲಿ ಪ್ರತಿ ಸೂತ್ರದಲ್ಲೂ ಕೂಡ, ಸೂತ್ರದ ಪದದಲ್ಲೂ ಕೂಡ 5 ರೂಪಾಯಿ ಇದೆ ಅಂತ ಹೇಳ್ತಾರೆ. ಪ್ರತಿ ಪದದಲ್ಲೂ ಕೂಡ ಅನುವ್ಯಾಖ್ಯಾನ ಆಗಲಿ ಹೋಗಿದೆ, ಮರ್ತ್ಬಿಡ್ಬಾರ್ದು. ಅಷ್ಟು ಶಕ್ತಿ ಇದೆ ಅವರಿಗೆ. ಪುನರ್ ನಾರಾಯಣಾಧ್ಯಾತ್ಮ ಪ್ರತ್ಯೇಕಂ ಪಂಚರೂಪವಾನ್. ನಾರಾಯಣಾದಯ ಪಂಚ ಕ್ರಮಾತ್ ಪಂಚ ಅಗ್ನಯ ಸ್ಮೃತ. 5 ಅಗ್ನಿಗಳು ಅಂದ್ರೆ ನಾರಾಯಣಾದಿ 5 ರೂಪಗಳು. ಅದೇ ಅಗ್ನಿಗಳಿರೋದ್ರಿಂದನೇ ಸ್ವಾಹ ಅಂತ ಹೇಳ್ಬೇಕಾದ್ರೆ ನೆನಪು ಮಾಡ್ಕೊಳ್ಳೋದು. ಆಮೇಲೆ ಅದನಾದ ಅಂಗ ನೇತೃತ್ವಾತ್ ಏನಾಗಿದೆ? ಇತರಾಮ್ ಅಚಲತ್ವತಃ ಸ್ವಮೇಧನಾತ್ ಸಮಿದ್ ವಿಷ್ಣು ಫೂತ್ಕಾರಾತ್ ಧೂಮ ಉಚ್ಯತೆ. 5 ಇದೆ ಅಗ್ನಿ. 5 ಪಾರ್ಟ್ ಹೇಳ್ತಾರೆ. ಒಂದು ಅಗ್ನಿಯಲ್ಲಿ ಪಂಚಾಗ್ನಿಗಳಿವೆ ಅಂತ ಹೇಳ್ತಾರೆ. ಅಂದ್ರೆ 5 ರೂಪಗಳು ಹೇಗೆ ಬಿಡಿಸಿ ಹೇಳ್ತಾರೆ. ಅದಿಷ್ಟು ಕೂಡ ನಾಡಿದ್ದು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯ.